ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಬೆಳಿಗ್ಗೆ ರಂಗೋಲಿನ ಹಾಕ್ಕೊಂಡಿನಿ, ಅದನ್ನು ಈಗ ತೋರಿಸ್ತೀನಿ. ಶುಕ್ರವಾರ ಅಲ್ಲ, ಇವತ್ತೆಲ್ಲ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕಿದ್ದೀನಿ. ಸೌಭಾಗ್ಯ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ, ಗೋವಿನ ಹೊಟ್ಟೆಯೊಳಗಡೆ ಅಕ್ಷಯ ಪಾತ್ರ ರಂಗೋಲಿ ಮತ್ತು ಗಣಪತಿನ ಮತ್ತು ಸರಸ್ವತಿ ರಂಗೋಲಿ, ಲಕ್ಷ್ಮೀ ಕಟಾಕ್ಷ ರಂಗೋಲಿ, ಇವೆಲ್ಲ ರಂಗೋಲಿ ಬೆಳಿಗ್ಗೆ ಬಿಡಿಸ್ಕೊಂಡಿನಿ. ಅದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಶ್ರೀಕಾರ ಬರೆದು ದೇವರು ಪಾದ, ಲಕ್ಷ್ಮೀ ಪಾದ, ವೆಂಕಟರಮಣ ಪಾದ ಬರೆದು ಶಂಖಚಕ್ರ ಮತ್ತು ಜಯ ವಿಜಯ ಪದ್ಮ ಬರೆದು ತೋರಣ ಬರ್ಕೊಂಡು ರಂಗೋಲಿ ಹಾಕ್ಕೊಂಡಿನಿ. ದೇವ್ರ ಮನೆ ಕಟ್ಟಿಗೆ 33 ಗೋಪದ್ಮ, 24 ಕೇಶವನಾಮ ರಂಗೋಲಿ ಬಿಡಿಸಿನಿ. ಅದರ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ. ಇದು ತುಳಸಿ ಬೃಂದಾವನ ಮುಂದೆ ಈ ರಂಗೋಲಿ ಬಿಡಿಸಿನಿ. ಇದನ್ನ ಮಾತ್ರನೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ಇವೇ ರಂಗೋಲಿಗಳು ಹಾಕ್ತೀನಿ. ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕ್ತೀನಿ. ನಿಮ್ಮೆಲ್ಲರಿಗೆ ನಾನು ಹಾಕುವ ರಂಗೋಲಿ ಇಷ್ಟ ಆಗ್ತಾ ಅದಲ್ಲ, ಅದಕ್ಕೋಸ್ಕರ ಇವೆಲ್ಲ ರಂಗೋಲಿಗಳು ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಹಾಕಿ ತೋರಿಸ್ತಾಯಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡಿರಿ. ರಂಗೋಲಿ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇಷ್ಟ ಅನಿಸಿದ್ರೆ ಮಾತ್ರ ರಂಗೋಲಿಗಳು ಎಲ್ಲ ಪ್ರಯತ್ನ ಮಾಡಿರಿ ಹಾಕಲಿಕ್ಕೆ. 4 ಚುಕ್ಕಿಲಿಂದ ಗಣಪತಿನ ರಂಗೋಲಿ ಅಲಂಕರಿಸ್ತೀನಿ. ಇವೆಲ್ಲ ಪೆನ್ನುಲಿಂದ ತೋರಿಸ್ತೀನಿ. ಬೆಳಿಗ್ಗೆ ಹಾಕಿನೆಲ್ಲ ಸ್ವಲ್ಪ ಬೆಳಕು ಸ್ವಲ್ಪ ಕಡಿಮೆ ಅದ, ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾಯಿನಿ. ಇವೆಲ್ಲ ನಿಮಗೆ ಅರ್ಥ ಆಗಬೇಕಂದ್ರೆ ಪೆನ್ನುಲಿಂದ ಒಂದೊಂದು ರಂಗೋಲಿ ಹಾಕಿ ತೋರಿಸ್ತೀನಿ. ನಾಳೆಗೆ ಶನಿವಾರ ವಿಶೇಷ. ಸಹಸ್ರದಳ ಪದ್ಮಲಿಂತ ಲಕ್ಷ್ಮೀದೇವಿನ ಅಲಂಕರಿಸಿ, ಲಕ್ಷ್ಮೀ ಹೃದಯಕ್ಕೆ ನಾರಾಯಣ ಹೃದಯ ರಂಗೋಲಿ ಅಲಂಕರಿಸಿ ವೆಂಕಟೇಶನ ರಂಗೋಲಿ ಬಿಡಿಸ್ತೀನಿ. ಅದನ್ನು ಕೂಡ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಹೇಳಿದ ಪ್ರಕಾರ ನಿಮಗೆ ರಂಗೋಲಿ ಒಂದು ವೇಳೆ ಹಾಕಲಿಕ್ಕೆ ಅನುಕೂಲ ಆದರೆ ನಾಳೆಗೆ ನೀವು ಆ ರೀತಿಯಲ್ಲಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈಗ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಬಿಡಿಸ್ತಾಯಿನಿ. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸೀನಿ. ಆದರೂ ಮತ್ತೊಂದು ಸಲ ಪೆನ್ನುಲಿಂತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪೆನ್ನುಲಿಂತ ಬರೆದು ಈ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಬರೆದು ಪ್ರತಿಯೊಂದು ರಂಗೋಲಿ ಪೆನ್ನುಲಿಂತ ಹಾಕಿ ತೋರಿಸಿ ವಿಡಿಯೋನ ಚಾನಲ್ದಾಗ ಇಡ್ತೀನಿ. ಚಾನಲ್ನ ಚೆಕ್ ಮಾಡಿರಿ. ಮೊದಲಿಗೆ ಲಕ್ಷ್ಮೀ ಹೃದಯ ನಡುವೆ ಬಿಡಿಸಿ ಮತ್ತು ಮೇಲೆ ನಾರಾಯಣ ಹೃದಯ ರಂಗೋಲಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿ ತೋರಿಸಿನಲ್ಲ, ಅದೇ ಪ್ರಕಾರ ಹಾಕಿ ವೆಂಕಟೇಶನ ಅಲಂಕಾರ ಗದಾಪದ್ಮ ಶಂಖಚಕ್ರ ಬರೆದು ಅಲಂಕರಿಸಿ ಸಹಸ್ರದಳ ಪದ್ಮಕ್ಕೆ ಲಕ್ಷ್ಮೀದೇವಿನ ಅಲಂಕರಿಸ್ತೀನಿ. ಕಮಲದಲ್ಲಿ ಕೂತಂಗ ಸಹಸ್ರದಳ ಪದ್ಮನ ಅಲಂಕರಿಸಿ ರಂಗೋಲಿನ ಹಾಕಿ ತೋರಿಸ್ತೀನಿ. ಈಗ ಸರಸ್ವತಿ ರಂಗೋಲಿ ಅಲಂಕರಿಸ್ತಾಯಿನಿ. ಲಕ್ಷ್ಮೀ ಗಣಪತಿ ಸರಸ್ವತಿ ಇವತ್ತು ರಂಗೋಲಿ ಅಲಂಕರಿಸಿನಿ. ಆದಮೇಲೆ ಅಕ್ಷಯ ಪಾತ್ರಕ್ಕೆ ಗೋವಿನ ಅಲಂಕಾರ ಹಾಕಿ ಲಕ್ಷ್ಮೀ ಹೃದಯ ಸೌಭಾಗ್ಯ ರಂಗೋಲಿನ ಹಾಕಿನಿ. ರಂಗೋಲಿಗಳು ಮಣಿ ಮೇಲೆ ಹಾಕ್ತೀನಲ್ಲ, ಮಣಿಗಳು 2 ಎಕ್ಸ್ಟ್ರಾನೇ ಅವ. ಅದ್ರ ಮೇಲೆ ಸಹಸ್ರದಳ ಪದ್ಮನ ಕೂಡ ಅಲಂಕರಿಸೀನಿ. ಅಂದರೆ ಅಷ್ಟಲಕ್ಷ್ಮಿ ಪದ್ಮ ಬರೆದು ಅದಕ್ಕೆ ಸಹಸ್ರದಳ ಪದ್ಮನ ಅಲಂಕರಿಸೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಇಂಥ ರಂಗೋಲಿಗಳು ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ವಿಡಿಯೋನ ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಮಾತ್ರ ಫಾಲೋ ಆಗಿರಿ. ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಇದ್ದರೆ ವಿಡಿಯೋನ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ನಮ್ಮ ರಂಗೋಲಿಗಳೆಲ್ಲ ಸೇರ್ತಾವಲ್ಲ, ಒಂದು ವೇಳೆ ಅವರು ಕೂಡ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅದಕ್ಕೆ ವಿಡಿಯೋನ ಲೈಕ್ ಮಾಡಿರಿ. ಈಗ ಅಕ್ಷಯ ಪಾತ್ರ ರಂಗೋಲಿ ಬಿಡಿಸ್ತಾಯಿನಿ. ಇದನ್ನು ಕೂಡ ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿನಿ. ಒಂದು ಸಲ ಚಾನಲ್ನ ಎಲ್ಲ ರಂಗೋಲಿಗಳು ಒಂದು ಸಲ ಸರ್ಚ್ ಮಾಡಿರಿ, ಒಂದು ಸಲ ಚೆಕ್ ಮಾಡಿರಿ. ಭಾಳ ಸರ್ತಿನೇ ಹಾಕಿ ತೋರಿಸೀನಿ. ಇದು ಸ್ವಲ್ಪ ಬೆಳಕು ಕಡಿಮೆ ಇದ್ದದಕ್ಕೆ ಅರ್ಥ ಆಗ್ತಾ ಇಲ್ಲಲ್ಲ, ಮತ್ತೊಂದು ಸಲ ಪೆನ್ನಲ್ಲಿಂತ ಸೇಮ್ ಇದೇ ರಂಗೋಲಿನ ವಿಡಿಯೋ ಹಾಕಿ ತೋರಿಸ್ತೀನಿ. ಅಕ್ಷಯ ಪಾತ್ರ ರಂಗೋಲಿ ಎಲ್ಲ ಆಗಿಂದ ಗೋವಿನ ಮುಖ ಕಮಲಲಿಂತ ಬರ್ದೀನಿ.
ಗೋವಿನ ಪಾದ ಗೋಪದ್ಮದಿಂದ ಅಲಂಕರಿಸೀನಿ. ರಂಗೋಲಿ ಭಾಳ ಚಲೋ ಬಂದದ. ಸಪ್ರೇಟಾಗಿ ಇದರೊಂದೇ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ಗೋವಿನ ಪಾದಗಳು ಗೋಪದ್ಮದಿಂದ ಅಲಂಕರಿಸೀನಿ. ರಂಗೋಲಿ ಭಾಳ ಚಲೋ ಬಂದದ. ನೀವೆಲ್ಲರೂ ಕೂಡ ಹಾಕ್ತೀರಿ ಅಂಥೇಳಿ ಅಂದ್ಕೊತಾಯಿನಿ. ರಂಗೋಲಿನ ಫಾಲೋ ಆಗ್ರಿ. ಅಕ್ಷಯ ಪಾತ್ರ ಬಂದವರು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಒಂದು ವೇಳೆ ರಂಗೋಲಿ ಬಂದರೆ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿ ಮುಂದಿನ ರಂಗೋಲಿ ಹೆಂಗೆ ಹಾಕಿನಿ ಅನ್ನೋದು ನೋಡಿರಿ. ನಿಮ್ಗೆ ಏನು ರಂಗೋಲಿ ಬೇಕು ಅನ್ನೋದು ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಹಾಕಿರಿ. ನಂಗೆ ಅನುಕೂಲ ಆದರೆ ಮಾತ್ರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸಿ ತೋರಿಸ್ತೀನಿ. ಇವೆಲ್ಲ ಮನೆ ಮುಂದೆ ಹಾಕೋ ರಂಗೋಲಿನ ಅಂಥೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ಮನೆ ಮುಂದೆ ಹಾಕೋ ರಂಗೋಲಿ ಅಲ್ಲ, ತುಳಸಿ ಬೃಂದಾವನ ಮುಂದೆ. ಇವೆಲ್ಲ ರಂಗೋಲಿಗಳು ತುಳಸಿ ಬೃಂದಾವನ ಮುಂದೆ ಮಾತ್ರ ಹಾಕಬೇಕು. ಇಲ್ಲಾಂದರೆ ದೇವ್ರ ಮನೆ ಕಟ್ಟಿಗೆ ಹಾಕಬೇಕು. ಮನೆ ಮುಂದೆ ತುಳಿವಲ್ದು ಜಾಗದಾಗ ಒಂದು ವೇಳೆ ಅನುಕೂಲ ಆದರೆ ಮಾತ್ರ ಹಾಕ್ಕೋಬೋದು. ಆಗಲಿ ಹೊಸ್ತಲು ಮುಂದೆ ಇವೆಲ್ಲ ರಂಗೋಲಿ ಹಾಕಲಿಕ್ಕೆ ನಡಲಿಕ್ಕೆ ನಮಗೂ ಅನುಕೂಲ ಆಗಲ್ದಲ್ಲ. ಅದಕ್ಕೋಸ್ಕರ ತುಳಸಿ ಬೃಂದಾವನ ಮುಂದೆ ಹಾಕಿ ದೇವ್ರ ಮನೆ ಕಟ್ಟಿ ಕೂಡ ಇವೆಲ್ಲ ರಂಗೋಲಿಗಳು ಬಿಡಿಸ್ಬೋದು. ಮನೆ ಮುಂದೆ ಮಾತ್ರ ಹಾಕಬಾರ್ದು. ನೋಡ್ತಾ ಇರಲ್ಲ, ಈಗ ಅಕ್ಷಯ ಪಾತ್ರ ರಂಗೋಲಿಗೆ ಗೋವಿನ ಅಲಂಕಾರ ಹಾಕ್ತಾ ಇರಲ್ಲ. ರಂಗೋಲಿ ಅಲಂಕಾರ ನೋಡ್ರಿ, ಗೋವಿನ ಪಾದಬಲ್ಲಿ ಗೋಪದ್ಮಗಳು ಅಲಂಕರಿಸೀನಿ. ಇದನ್ನು ನೀಟಾಗಿ ಮತ್ತೊಂದು ಸಲ ವಿಡಿಯೋ ಮಾಡ್ತೀನಿ. ಬೆಳಕು ಸ್ವಲ್ಪ ಬೆಳಗ್ಗೆ ಮುಂಜಾನೆ ಹಾಕಿದದಕ್ಕೆ ಕಾಣಿಸ್ತಾ ಇಲ್ಲ. ಆಗಲಿ ಗೋಪಾದಗಳನ್ನ ಗೋಪದ್ಮದಿಂದ ಅಲಂಕರಿಸೀನಿ. ರಂಗೋಲಿ ಭಾಳ ಚಲೋ ಬಂದದ. ಇದಾದ ಮೇಲೆ ಲಕ್ಷ್ಮೀ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ಆಗಿಂದ ಸೌಭಾಗ್ಯ ರಂಗೋಲಿನ ಅಲಂಕರಿಸೀನಿ. ಯಾವಾಗ ಎಡಗೈ ಕಡೆ ರಂಗೋಲಿನ ತಿರ್ಸ್ತೀನಿ, ಅದೇ ರೀತಿಯಲ್ಲಿ ಹಾಕೀನಿ. ಒಬ್ರೊಬ್ಬರಿಗೆ ಒಂದೊಂದು ನಂಬಿಕೆ ಅಲ್ಲ. ರಂಗೋಲಿ ತಪ್ಪು ಅಂತ ಹೇಳಿ ಕಾಮೆಂಟ್ ಹಾಕಬೇಡ್ರಿ. ಯಾಕಂದರೆ ಎಷ್ಟೋ ವರ್ಷಲಿಂತ ನಾನು ಸೌಭಾಗ್ಯ ರಂಗೋಲಿನ ಇದೇ ರೀತಿಯಲ್ಲಿ ಹಾಕ್ತಾಯಿದ್ದೀನಿ. ಅದೇ ಪ್ರಕಾರನೇ ರಂಗೋಲಿ ಹಾಕೀನಿ. ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾಯಿನಿ. ಇದು ಎರಡು ರೀತಿಯಲ್ಲಿ ಹಾಕ್ಬೋದು. ಸೌಭಾಗ್ಯ ರಂಗೋಲಿನ ಎಡಗೈ ಕಡೆ ಬಲಗೈ ಕಡೆ ಎರಡು ಕಡೆ ಬಿಡಿಸ್ಬೋದು. ಅದಕ್ಕೆ ನಾನು ಯಾವಾಗ ಹೆಂಗೆ ಹಾಕ್ತೀನೋ ಅದೇ ಪ್ರಕಾರ ಹಾಕ್ತಾಯಿನಿ. ನಿಮ್ಗೊಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ನೀವು ಬಲಗೈ ಕಡೆ ಕೂಡ ಹಾಕ್ಬೋದು. ಎರಡು ರೀತಿಯಲ್ಲಿ ಹಾಕ್ಬೋದು. ಈಗ ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸ್ತಾಯಿನಿ. ಇದು ಎಲ್ಲರಿಗೆ ಬರ್ತದಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ಇವತ್ತು ಈ ರಂಗೋಲಿಗಳೆಲ್ಲ ಬಿಡಿಸೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ಎಲ್ಲರೂ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ, ಬಾರೆ ನಮ್ಮನೆ ತನಕ ಬಹುಳ ಕರುಣದಿಂದ, ಬಾರೆ ನಮ್ಮನೆ ತನಕ ಬಹುಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ. ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ, ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ, ಸರಗಿ ಸರವು ಚಂದ್ರಹಾರಗಳೆಳೆಯುತ, ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ. ಜರದ ಪೀತಾಂಬರ ನಿರಗಳಿಲೆಲೆಯುತ, ಜರದ ಪೀತಾಂಬರ ನಿರಗಳಿಲೆಲೆಯುತ, ತರುಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗನೆ, ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೆ ನಮ್ಮನೆ ತನಕ. ಮಂದಗಮನೆ ನಿನಗೆ ವಂದಿಸಿ ಬೇಡುವ, ಮಂದಗಮನೆ ನಿನಗೆ ವಂದಿಸಿ ಬೇಡುವ, ಇಂದಿರೇಶನ ಕೂಡ ಇಂದು ನಮ್ಮನೆ ತನಕ
ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ